ಸರ್ವವ್ಯಾಪ್ತ ಗುಣಾತೀತ ನಿರ್ವಿಕ್ರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಅರಹ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು. ಸ್ನೇಹಿತರೆ, ಇದೇ ತಿಂಗಳು 7ನೇ ತಾರೀಕು ಜುಲೈ ಇಂದ ಆಗಸ್ಟ್ ಜುಲೈವರೆಗೂ ಕೂಡ ನೋಡಿ ತನ್ನ ಸ್ವರಾಶಿಗೆ ಹಿಮ್ಮೆಟ್ಟತಕ್ಕಂಥ ಕೆಲಸವನ್ನು ಬುಧ ಮಾಡುತ್ತೆ. ಅಂದರೆ ಅರ್ಥಾತ್ ಕಟಕ ರಾಶಿಯಲ್ಲಿರ್ತಕ್ಕಂಥ ಬುಧ ಮತ್ತೆ ಮಿಥುನ ರಾಶಿಗೆ ಪ್ರವೇಶವಾಗ್ತದೆ. ಹಿಮ್ಮುಖ ಚಾಲನೆ ಅಂತ ಕರಿತೀವಿ. ಆ್ಯಕ್ಚುಲಿ ಹಿಮ್ಮುಖ ಚಾಲನೆ ಎಲ್ಲ ಗ್ರಹಗಳ ಹಿಂದಕ್ಕೆ ಚಲಿಸೋದಿಲ್ಲ. ಭೂಮಿಯ ಒಂದು ಚಾಲನೆ ಜಾಸ್ತಿ ಆದಾಗ ನಮಗೆ ಹಿಮ್ಮುಖ ಚಾಲನೆ ಅಂತ ಕರಿತೀವಿ. ನಿಮಗೆ ಫಾರ್ ಎಕ್ಸಾಂಪಲ್ ಹಿಮ್ಮುಖ ಚಾಲನೆ, ರೆಟ್ರೋಗ್ರೇಡ್ ಹಿಮ್ಮುಖ ಚಾಲನೆ ಒಂದು ಸಣ್ಣ ನಿದರ್ಶನ ಕೊಡೋದಾದರೆ, ನೀವೊಂದು ಬಸ್ಸು ನಿಂತ್ಕೊಂಡಿರ್ತಾರೆ, 2 ಬಸ್ಸಲ್ಲಿ, ಇನ್ನೊಂದು ಬಸ್ಸಲ್ಲಿ ನೀವು ಕೂತಾಗ ಒಂದು ಬಸ್ ಮೂವ್ ಆದರೆ ನೀವು ಹಿಂದಕ್ಕೆ ಹೋಗಂಗೆ ಕಾಣ್ತೀರಾ ಅಲ್ವೋ? ಹೌದಲ್ವೋ? ಇದನ್ನೇ ಹಿಮ್ಮುಖ ಚಾಲನೆ ಅಂತ ಕರಿತೀವಿ. ಆ ಪ್ರದೇಶ ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರದೇಶದಲ್ಲೇ ಇರ್ತದೆ, ಆದರೆ ಹಿಮ್ಮುಖ ಚಾಲನೆಯನ್ನು ಪಡೆಯುತ್ತೆ. ಪುನರ್ವಸು 4ನೇ ಪಾದದಲ್ಲಿರ್ತಕ್ಕಂಥ ಕಟಕ ರಾಶಿಯಿಂದ ಪುನರ್ವಸು 3ನೇ ಪಾದಕ್ಕೆ ಮಿಥುನ ರಾಶಿ ಪ್ರವೇಶವನ್ನು ಬುಧ ಮಾಡುತ್ತೆ. ಅಸ್ತಂಗತ, ರೆಟ್ರೋಗ್ರೇಡ್ ಇವೆರಡೂ ಕೂಡ ಆಗುತ್ತೆ. ಸುದೀರ್ಘವಾಗಿ 1 ತಿಂಗಳ ಕಾಲ ಬುಧ ಸ್ವಕ್ಷೇತ್ರದಲ್ಲೇ ಇರ್ತದೆ. ಬಟ್ ನೋಡಿ, ಹಿಮ್ಮುಖ ಚಾಲನೆ ಇದು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ವಿಚಾರಗಳಿಗೆ ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ದ್ವಾದಶ ರಾಶಿ ಲಗ್ನದವರು ಯಾವ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕಾಗುತ್ತೆ ನೋಡಿ. 3ರ ಸ್ಥಾನ, ಮೀಡಿಯಾ ಸ್ಥಾನ, ಹೆಚ್ಚುವರಿ ಕೆಲಸಗಳಾಗ್ಬೋದು. ಕಮ್ಯುನಿಕೇಷನ್, ನೀವು ಮಾಡ್ತಕ್ಕಂಥ ರೆಕಾರ್ಡ್ಸೋ ಅಥವಾ ಕಮ್ಯುನಿಕೇಷನ್ಸಲ್ಲಿ ಅಥವಾ ಬರವಣಿಗೆಯಲ್ಲಿ ಭಾಳ ಪರಿಶುದ್ಧವಾಗಿ ಕೇರ್ಫುಲ್ಲಾಗಿ ಇರಬೇಕಾಗ್ತದೆ. ಹಾಗೆ ಹಣಕಾಸು ವಹಿವಾಟುಗಳು ಭಾಳ ಈ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿರ್ತಕ್ಕಂಥವ್ರು. ಯಾಕೆಂದರೆ ತೃತೀಯ ಸ್ಥಾನ ಬುಧ ಆಡಳಿತ ಮಾಡ್ತಕ್ಕಂಥದ್ದು. ಕಮಿಷನ್ನು, ವ್ಯವಹಾರ, ವ್ಯಾಪಾರ ಕ್ಷೇತ್ರ ಇವೆಲ್ಲ ಆಡಳಿತ ಮಾಡುತ್ತೆ ಬುಧ. ಬಂಧು ಬಾಂಧವರ ಸಂಬಂಧಗಳು ಅಂತ ನೋಡ್ತೀವಿ. ಅಣ್ಣ ತಮ್ಮಂದರ ವಿಚಾರಗಳು, ಸಹೋದರ ಸಹೋದರಿಗಳ ವಿಚಾರಗಳು ಈ ಬುಧ ಆಡಳಿತ ಮಾಡುತ್ತೆ. ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಬುಧ ಈಸ್ ಅ ಮೋಸ್ಟ್ ಡ್ರೆಡೆಡ್ ಪ್ಲಾನೆಟ್ ಅಂತ ಕರೆದ್ವಿ ನೋಡಿ. ಕುಜ ಕೆಟ್ಟವನು ಅಂತೀವಿ, ಗುರು, ಹಾಗೆ ರಾಹು ಕೆಟ್ಟವನು ಅಂತೀವಿ, ಕೇತು ಕೆಟ್ಟವನು ಅಂತೀವಿ, ಶನಿ ಕೆಟ್ಟವನು ಅಂತೀವಿ. ಬುಧನಷ್ಟು ಕೊಡ್ತಕ್ಕಂಥ ಪೇಟು ಮತ್ತೊಂದು ಗ್ರಹ ಇಲ್ಲ. ಅತಿ ಚಿಕ್ಕ ಗ್ರಹ ಆದರೂ ಒಂದು ಕಡೆ ಪರಿಪೂರ್ಣವಾಗಿ ಉಷ್ಣಾಂಶವಿರುತ್ತೆ, ಇನ್ನೊಂದು ಕಡೆ ಪರಿಪೂರ್ಣವಾಗಿ ಶೀತದಿಂದ ಕೂಡಿರುತ್ತೆ, ಕೋಲ್ಡ್ ಆ್ಯಂಡ್ ನೇಚರ್. ನೋಡಿ, ಬುಧ ಮೂಗನ್ನು ಆಡಳಿತ ಮಾಡುತ್ತೆ, ಚರ್ಮವನ್ನು ಆಡಳಿತ ಮಾಡುತ್ತೆ. ಸೌಂದರ್ಯ, ಮಾತು ಸೂಪರಾಗಿರಬೇಕು, ಬುಧ ಬೇಕೇ ಬೇಕಾಗುತ್ತೆ. ವಿದ್ಯಾಭ್ಯಾಸ ಸೂಪರಾಗಿರಬೇಕು, ಐಕ್ಯೂ ಪವರ್ ಚೆನ್ನಾಗಿರಬೇಕು ಅಂದರೆ ಬುಧ ಬೇಕೇ ಆಗುತ್ತೆ. ಬಟ್ ಇವೆಲ್ಲವನ್ನು ಆಡಳಿತ ಮಾಡ್ತಕ್ಕಂಥದ್ದು ಬುಧ. ತನ್ನದೇ ಆಗಿರ್ತಕ್ಕಂಥ ಸ್ವರಾಶಿಗೆ ರಿವರ್ಸ್ ಬಂದಾಗ ನಿಮಗೆ ಒಂದು ಎಚ್ಚರಿಕೆಯ ಕಾಲವನ್ನು ಕೊಡುತ್ತೆ. ಆ ಎಚ್ಚರಿಕೆಯ ಕಾಲ ಏನು? ಯಾವ ರಾಶಿ ಲಗ್ನದವರಿಗೆ ಬಹಳಷ್ಟು ಕೇರ್ಫುಲ್ ಆಗಿರಬೇಕಾಗುತ್ತೆ. ಯಾರು ತನ್ನ ಕಾರ್ಯಕ್ಷೇತ್ರಗಳಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಪ್ರವೃತ್ತಿಯನ್ನು ಅಳವಡಿಸ್ಕೋಬೇಕಾಗ್ತದೆ. 200% ಡೋಂಟ್ ಮಿಸ್ ದಿಸ್ ವಿಡಿಯೋ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 1 ತಿಂಗಳಲ್ಲಿ ಭಾಳಷ್ಟು ಬದಲಾವಣೆಗಳಾಗ್ಬೋದು. ಆ ಬದಲಾವಣೆಗಳು ನಮಗೆ ಶುಭವನ್ನು ತರಬಹುದು, ಅನಿರೀಕ್ಷಿತವಾಗಿರ್ತಕ್ಕಂಥ ನಷ್ಟಗಳನ್ನು ತರ್ತಕ್ಕಂಥದ್ದೇ ಇರುತ್ತೆ, ಆಪತ್ತುಗಳನ್ನು ತರ್ತಕ್ಕಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಬುಧ ರಾಜಕುಮಾರನಾಗಿರೋದ್ರಿಂದ ಜ್ಯೋತಿಷ್ಯದಲ್ಲಿ ಆ ರಾಜಕುಮಾರನ ಸ್ಥಾನ ಪಲ್ಲಟ ಕೂಡ ಆಗ್ತಕ್ಕಂಥದ್ದು ಕೂಡ ಇರ್ತದೆ. ಹಾಗಾಗಿ ರಾಜಕೀಯ ಕ್ಷೇತ್ರಗಳಲ್ಲಾಗಿರ್ಬೋದು, ಮಾತು ಕೊಟ್ಟಿದ್ದು ಮಾತು ಹೋಗಿರ್ತಕ್ಕಂಥ ಕ್ಷೇತ್ರಗಳಲ್ಲಾಗಿರ್ಬೋದು, ಕೆಲಸದ ಕ್ಷೇತ್ರಗಳಲ್ಲಾಗಿರ್ಬೋದು, ಯಾವುದೇ ಕ್ಷೇತ್ರಗಳಲ್ಲಿ ಸರಿಯಾದಂಥ ನೋಡ್ಕೊಳ್ತಕ್ಕಂಥದ್ದು ದ್ವಾದಶ ರಾಶಿಗಳಿಗೆ ಅತೀ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಪರ್ಟಿಕ್ಯುಲರ್ಗೆ ಇಂಥ ರಾಶಿಯವ್ರಿಗೆ ಆಪತ್ತು ಬರ್ತದೆ, ಇಂಥ ರಾಶಿಯವ್ರಿಗೆ ಸಮಸ್ಯೆ. ಪ್ರತಿಯೊಂದು ರಾಶಿಗಳು ಕೂಡ ಜಾಗರೂಕತೆ ವಹಿಸ್ಕೋಬೇಕು. ಇದರಲ್ಲಿ ಅಷ್ಟೈಶ್ವರ್ಯ ಬರುತ್ತೆ, ಮತ್ತೊಂದು ಬರುತ್ತೆ, ಹಾಗೆ ಇದೊಂದು ಬರುತ್ತೆ ಅಂತಕ್ಕಂಥದ್ದಿಲ್ಲ. ಇದನ್ನು ನಾವು ಸರಿಯಾಗಿ ಅರ್ಥೈಸಿಕೆ ಮಾಡಿಕೊಂಡ್ರೆ ಮಾತ್ರ ಈ ದ್ವಾದಶ ರಾಶಿ ಲಗ್ನದವ್ರಿಗೆ ನೋಡ್ಕೋಬೇಕಾಗ್ತದೆ. ನೋಡಿ, ಮೇಷರಾಶಿ ಮೇಷಲಗ್ನಕ್ಕೆ ಬರೋಣ. ಮೇಷಲಗ್ನಕ್ಕೆ 3 ಮತ್ತು 6ರ ಅಧಿಪತಿ ಆಗಿರ್ತಕ್ಕಂಥದ್ದು ಸ್ವಕ್ಷೇತ್ರಕ್ಕೆ. ಅಂದರೆ ವಾಪಸ್ ಪುನರಾವರ್ತನೆ ಬರೋದ್ರಿಂದ ಮಸ್ಟ್ ಆ್ಯಂಡ್ ಶುಡ್, ನಾನು ಈಗಲೇ ಹೇಳಿರ್ತೀನಿ, ಮೇಷಲಗ್ನ ಯಾವುದೇ ದಾಖಲಾತಿಗೆ ಸೈನ್ ಮಾಡಬೇಕಾಗಿರ್ಬೋದು, ಅಥವಾ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಕಮ್ಯುನಿಕೇಷನ್ಸ್ ಆಗಿರಬಹುದು, ತಾವು ಪ್ರೆಸೆಂಟೇಷನ್ ಕೊಡ್ತಾ ಇದ್ದೀನಿ ಒಂದು ಇಂಟರ್ವ್ಯೂಗೆ ಅಂತಲ್ಲ ಆಗಿರಬಹುದು, ಇಲ್ಲಿ ಜಾಗರೂಕತೆ ವಹಿಸ್ಕೊಳ್ಳೋದು ಅತಿ ಅವಶ್ಯಕ. ಅಸ್ತಂಗತ ನೋಡಿ, ಅಸ್ತಂಗತ ಅಂದಾಗ ನೋಡಿ ನಿಮಗೆ ಓವರ್ ಕಾನ್ಫಿಡೆಂಟ್ ಆಗ್ಬೋದು, ಅಥವಾ ಏನೋ ಒಂದು ವಿಷಯದಲ್ಲಿ ಬಿಡು ನಾನು ಮಾಡ್ತೀನಿ ಅಂತಕ್ಕಂಥ ಅಸಡ್ಡೆತನೂ ಕೂಡ ಬರ್ಬೋದು. ಬಟ್ ಒನ್ ಥಿಂಗ್,
ಮೂರರ ಕ್ಷೇತ್ರ ಅಂದರೆ ಮೂರರ ಅಧಿಪತಿ ಆಗಿರೋದು ಬುಧ ಸ್ವಕ್ಷೇತ್ರದಲ್ಲಿ ಬಂದಾಗ ನೋಡಿ, ನೀವು ಒಂದು ರೆಕಾರ್ಡ್ಸಿಗೆ ಏನೋ ಒಂದು ರೆಕಾರ್ಡ್ಸ್ ಅಗ್ರಿಮೆಂಟ್ಗೆ ಮಾಡ್ಕೊಳ್ತಿದ್ದೀರಾ, ಅಥವಾ ಒಂದು ಬಿಸ್ನೆಸ್ ಅಗ್ರಿಮೆಂಟ್ ಮಾಡ್ಕೊಳ್ತಿದ್ದೀರಾ, ಅಥವಾ ಯಾವುದೋ ಒಂದು ಅಗ್ರಿಮೆಂಟ್ಗೆ ಸೈನ್ ಹಾಕಬೇಕು, ಯಾವುದೋ ಒಂದು ಜಾಮೀನಿಗೆ ಸೈನ್ ಹಾಕಬೇಕು. 200% ಹೇಳ್ತಾ ಇದ್ದೀನಿ, ಭಾಳಷ್ಟು ಕೇರ್ಫುಲ್ಲಾಗಿ ಹ್ಯಾಂಡಲ್ ನೋಡಿ ಅದನ್ನು ಪರಿಶೀಲಿಸ್ತಕ್ಕಂಥದ್ದು ಅತೀ ಅವಶ್ಯಕ. ಇಲ್ಲಾಂದರೆ ದೊಡ್ಡ ಆಪತ್ತುಗಳು ಕಾಡಿರತಕ್ಕಂಥದ್ದು ಮೇಷಲಗ್ನಕ್ಕೆ ಈ ಕಾರ್ಯಕ್ಷೇತ್ರದಲ್ಲಿ ನಡೀತದೆ. ಅದೇ ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರು ಅಷ್ಟೇ, ಸ್ಕ್ರಿಪ್ಟ್ ರೈಟರ್ ಆಗಿರ್ತಕ್ಕಂಥವ್ರು ಅಷ್ಟೇ, ಹಲವಾರು ತಪ್ಪುಗಳನ್ನು ಮಾಡ್ತಕ್ಕಂಥಿರುತ್ತೆ. ಹಲವಾರು ಬಾರಿ ಪರಿಶೀಲಿಸ್ತಕ್ಕಂಥದ್ದು ಅತಿ ಅವಶ್ಯಕ. ಮೀಡಿಯಾ ಕ್ಷೇತ್ರದಲ್ಲಿ ನೀವು ಎಡಿಟ್ ಮಾಡಿ ಮತ್ತೆ ಪುಷ್ ಮಾಡ್ತಿದ್ದೀವಿ ಅಂದರೆ ಅಲ್ಲಿ ಮ್ಯಾಕ್ಸಿಮಮ್ ನೀವು ನೋಡಬೇಕಾಗ್ತದೆ. ಏನಾದರೂ ಡಿಫಾಲ್ಟ್ಸ್ ನ್ಯೂನತೆ ಇದೆಯಾ, ಡಬಲ್ ಕ್ಲಿಕ್ ಅಂತ ಕರಿತೀವಿ. ಆ ಡಬಲ್ ಕ್ಲಿಕ್ಕನ್ನು ಯೂಸ್ ಮಾಡ್ತಕ್ಕಂಥದ್ದು ಅವಶ್ಯಕವಾಗಿ ಮೇಷಲಗ್ನದವ್ರು ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಖಂಡಿತವಾಗಿ ಸಮಸ್ಯೆಗಳು ಬರುತ್ತೆ. ಬಂಧು ಬಾಂಧವರ ನಡುವಿನ ಸಂಬಂಧಗಳಲ್ಲಿ ಕಿರಿಕಿರಿಗಳಾಗಬಹುದು, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ತಪ್ಪಾಗ್ಬೋದು. ಒಂದು ಹೆಜ್ಜೆ ಇಡೋದಕ್ಕಿಂತ ಮುಂಚೆಲ್ಲೇ ನಿಜವಾಗ್ಲೂ ಟೇಕ್ ಎ ಕೇರ್. ಇದೇ ಸ್ಲೋಗನ್ ಮೇಷಲಗ್ನ ಹಲವಾರು ಬಾರಿ ಪರಿಶೀಲಿಸ್ತಕ್ಕಂಥದ್ದು ಈಸ್ ಮೋಸ್ಟ್ ವೆರಿ ಗುಡ್. ಅದರ್ವೈಸ್ ಇಸ್ ಟೂ ಡೇಂಜರಸ್, ಆಪತ್ತು ಕಾಡುತ್ತೆ. ಹಾಗೆ ವೃಷಭ ಲಗ್ನಕ್ಕೆ ಹೋಗೋಣ. ನೋಡಿ, ವೃಷಭ ಲಗ್ನಕ್ಕೆ ಹೋದಾಗ 2 ಮತ್ತು 5ರ ಅಧಿಪತಿ 2ರ ಸ್ಥಾನಕ್ಕೆ ಬರುತ್ತೆ. 2ರ ಸ್ಥಾನ ಧನಸ್ಥಾನ, ಕುಟುಂಬ ಸ್ಥಾನ ಅಂತ ಕೂಡ ಕರಿತೀವಿ. ನೀವು ಇಲ್ಲಿ ಬಹಳಷ್ಟು ಕೇರ್ಫುಲ್ಲಾಗಿ ಹಣಕಾಸಿನ ವ್ಯವಹಾರ, ಕುಟುಂಬದ ವ್ಯವಹಾರಗಳನ್ನು ಸರಿಯಾಗಿ ನಿಭಾಯಿಸ್ತಕ್ಕಂಥ ಶಕ್ತಿಯನ್ನು ನೀವು ನೋಡ್ಕೋಬೇಕಾಗುತ್ತೆ. ಯಾರು ಪ್ರೈಮರಿ ಎಜುಕೇಷನಲ್ಲಿ ಇದ್ದೀರೋ ವೃಷಭ ಲಗ್ನದವರು ಬಿ ಕೇರ್ಫುಲ್. ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಬರುತ್ತೆ. ಹಣಕಾಸು ವಹಿವಾಟುಗಳು, ಯಾರಿಗೋ ಸ್ನೇಹಿತರಿಗೆ ಹಣಕಾಸು ಕೊಟ್ಟಿದ್ದೆ ಅಂತಕ್ಕಂಥವ್ರು ಆಗಿರ್ಬೋದು, ಇಲ್ಲಿ ತೊಂದರೆಗೆ ಸಿಲುಕ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಮಾತು ಕೊಟ್ಟು ಮಾತು ತಪ್ಪತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ವೃಷಭ ಲಗ್ನಕ್ಕಾಗುತ್ತೆ. ಅನ್ಯತಃ ವೃಷಭ ಲಗ್ನದವರು ಫ್ಯಾಮಿಲಿ ಅಥವಾ ಪ್ರೀತಿಸಿದವರೊಟ್ಟಿಗಿನ ಬಾಂಧವ್ಯದಲ್ಲಿ ಕೊರತೆಗಳು, ಮಾತಿನಿಂದ ಚಕಮುಕಿಗಳಾಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಇದನ್ನು ಸರಿಯಾಗಿ ಮ್ಯಾನೇಜ್ ಮಾಡ್ತಕ್ಕಂಥದ್ದು ವೃಷಭ ಲಗ್ನಕ್ಕೆ ಒಳ್ಳೆಯದು. ಹಾಗೆ ಹಣಕಾಸು ಹೇಗೆಂದ್ರಾಗೆ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಹೇಗೆಂದ್ರಂಗೆ ಖರ್ಚುಗಳನ್ನು ಆಗಿರ್ಬೋದು, ಇದನ್ನು ಸರಿಯಾಗಿ ನಿರ್ವಹಣೆ ಅಧಿಕ ಅವಶ್ಯಕವಾಗಿ ಮಾಡಬೇಕಾಗ್ತದೆ. ಇಲ್ಲಾಂದರೆ ಖಂಡಿತವಾಗಿ ಆಪತ್ತುಗಳು ಈ ವೃಷಭಕ್ಕೆ ಹಣಕಾಸು ಕುಟುಂಬದಿಂದ ಬರ್ತದೆ, ವ್ಯಾಜ್ಯಗಳಾಗ್ತದೆ. ಸ್ನೇಹಿತರ ನಡುವಿನ ಸಂಬಂಧಗಳು ಅಳಿಸ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು. ಪಾರ್ಟ್ನರ್ಶಿಪ್ಪಲ್ಲಿ ತೊಂದರೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಬರ್ಬೋದು 5ರ ಅಧಿಪತ್ಯನ ಆಗಿರೋದ್ರಿಂದ. ಹಾಗಾಗಿ ಈ ಕಾರ್ಯಕ್ಷೇತ್ರದಲ್ಲಿ ವೃಷಭ ಲಗ್ನ ಬಿ ಕೇರ್ಫುಲ್. ಮಿಥುನ ಲಗ್ನಕ್ಕೆ ಬನ್ನಿ. ಮಿಥುನ ಲಗ್ನಕ್ಕೆ ಬಂದಾಗ ಇಲ್ಲಿ ವಾಪಸ್ ತನ್ನದೇ ಆಗಿರ್ತಕ್ಕಂಥ ಕ್ಷೇತ್ರಕ್ಕೆ ಬಂದಾಗ, ಇದು ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ನೀವು ಏನು ಕೆಲಸ ಮಾಡಕ್ಕೆ ಹೊರಟಿದ್ದೀರೋ, ಏನು ಮಾಡಬೇಕು ಅಂತ ಇದ್ದೀರೋ ಆ ಒಂದು ಕ್ಷೇತ್ರದ ಅಂದರೆ ರೀಕ್ಯಾಪ್ ಅಂತ ಕರಿತೀವಿ, ಆಲೈಸ್ತಕ್ಕಂಥದ್ದು ಇದು ಖಂಡಿತವಾಗಿ ಆಗ್ತದೆ. ನಿಮ್ಮ ತಪ್ಪು ನೋವು ಅರಿವಿನ ಒಂದು ಗಣನೆಗೆ ಬರ್ತಕ್ಕಂಥದ್ದು. ನೀವೊಂದು ಎಕ್ಸಾಂಪಲ್ ಆಗಿ ತೊಗೊಂಡೊಂದು ಮನೆ ಕಟ್ತಾ ಇದ್ದೀನಿ, ನಿರ್ಮಾಣ ಮಾಡ್ತಾ ಇದ್ದೀನಿ, ಆಸ್ತಿಯನ್ನು ಕೊಂಡ್ಕೊಳ್ತಾ ಇದ್ದೀನಿ. ಹಾಗೆ ಮನೆಯ ವಿಚಾರದಲ್ಲೂ ನಾನು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯನ್ನು ಮಿಥುನ ಲಗ್ನಕ್ಕೆ ಬರ್ತದೆ. ಖಂಡಿತವಾಗಿ ನೀವು ಇಲ್ಲಿ ಸರಿಯಾದಂಥ ಅನಾಲಿಸಿಸ್ ಇಸ್ ಟೂ ಗುಡ್ ಹೇಳ್ತಾ ಇದ್ದೀನಿ. ನೀವೊಂದು ನಿರ್ಧಾರವನ್ನು ತಗೊಳ್ಳೋದಕ್ಕಿಂತ ಮೊದಲು ನಾನು ಮಾಡಿರ್ತಕ್ಕಂಥದ್ದು ಸರಿನೋ ತಪ್ಪೋ ಅಂತಕ್ಕಂಥ ಒಂದು ವಾಗ್ವಾದಗಳು ನಿಮ್ಮಲ್ಲಿ ಬಿಡುತ್ತೆ. ನೋಡು, ಪ್ರತಿಯೊಂದು ರಾಶಿಗಳು ಹೇಳ್ತಾ ಇದ್ದೀನಿ, ರಾಶಿ ಲಗ್ನದವ್ರಿಗೂ ಖಂಡಿತ ಒಂದು ರೀತಿಯಾಗಿ ಗುಡ್ನೆಸ್ಸು ಬ್ಯಾಡ್ನೆಸ್ಸು ಎರಡೂ ಇರುತ್ತೆ. ಅಫ್ಕೋರ್ಸ್ ವಾಪಸ್ ಬಂದಿರತಕ್ಕಂಥ ಗ್ರಹ, ಇಮ್ಮೆಟ್ಟಿರ್ತಕ್ಕಂಥ ಗ್ರಹ ಏನಾಗ್ತದೆ, ನಿಮ್ಮ ಪೂರ್ವಾಪರಗಳನ್ನು ಆಲೋಚಿಸ್ತಕ್ಕಂಥ ಕ್ರಿಯೆಯನ್ನು ಮಾಡುತ್ತದೆ. ಇದು ಗುಡ್ ಆಗ್ಬೋದು, ನಿಮಗೆ ರಾಂಗ್ ಆಗ್ಬೋದು, ಬಟ್ ಇದು ಮೋಸ್ಟ್ ಪ್ರಾಬಬಲಿ ಒಂದು ರಿವ್ಯೂ ಮಾಡ್ಕೊಳ್ತಕ್ಕಂಥ ವಿಧಾನವಾಗ್ತದೆ. ಯಾರು ಮಿಥುನ ಲಗ್ನದಲ್ಲಿದ್ದೀರೋ ಇದು ರಿವ್ಯೂವಿಂಗ್ ಟೈಮ್. ನಿಮ್ಮಲ್ಲಿ ನೀವು ಮಾಡಿರ್ತಕ್ಕಂಥ ಕಾರ್ಯಗಳಿಗೆ ರಿವ್ಯೂವಿಂಗ್ ಟೈಮ್. ದಾಂಪತ್ಯದಲ್ಲಿ ಎಚ್ಚರವಾಗಿರಬೇಕು. ಮಿಥುನ ಲಗ್ನ ಎಜುಕೇಷನ್ನಲ್ಲಿ ಇರ್ತಕ್ಕಂಥವ್ರಿಗೆ ಓವರ್ ಕಾನ್ಫಿಡೆಂಟ್ ಮಾಡಿಕೊಂಡ್ರೆ ದರ್ ಇಸ್ ನೋ ಯೂಸ್.
ಇದೋಗ್ಬಿಡ್ತೀರಾ. ಬಟ್ ಮಾತಿನ ಮೇಲೆ ಕೂಡ ಅಷ್ಟೇ ನಿಗಾ ಇಡ್ತಕ್ಕಂಥದ್ದು ಅವಶ್ಯಕವಾಗಿಡಿ. ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಪರಿಹಾರ ಒಂದು ಲಾಸ್ಟಿಗೆ ಕೊನೆಯಲ್ಲಿ ಕೊಡ್ತೀನಿ ಏನು ಮಾಡಬೇಕು ಅಂತ. ಅದನ್ನು ಎಲ್ಲ ರಾಶಿಗಳಿಗೂ ಕೂಡ ಅಪ್ಲೈ ಮಾಡ್ಕೋಬೋದು. ಹಾಗೆ ಕಟಕ ರಾಶಿ ಕಟಕ ಲಗ್ನಕ್ಕೆ ಬರೋಣ. ಕಟಕ ರಾಶಿ ಕಟಕ ಲಗ್ನಕ್ಕೆ ಇನ್ವೆಸ್ಟ್ಮೆಂಟ್ಸ್, ನಾನು ಏನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಒಂದು ವಿಚಾರಗಳನ್ನು ಸರಿಯಾಗಿ ಅರ್ಥೈಸ್ಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಅದರ್ವೈಸ್ ಕಷ್ಟ. ಹಾಗೆ 3ರ ಅಧಿಪತ್ಯನಾಗಿರೋದ್ರಿಂದ ಬುಧ ಸಹೋದರರ ನಡುವಿನ ಸಂಬಂಧಗಳು ಅಲಸ್ತದೆ. ಬಂಧು ಬಾಂಧವರ ಮನಸ್ತಾಪಗಳು ಹೆಚ್ಚಾಗ್ಬೋದು. ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಒತ್ತಡದಿಂದ ಕೂಡಿರ್ತಕ್ಕಂಥ ಸಾಧ್ಯತೆಗಳು ಬರಬಹುದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ. ಸೊ ಹಾಗಾಗಿ ಕಟಕ ರಾಶಿ ಕಟಕ ಲಗ್ನ ಸ್ವಲ್ಪ ಜಾಗರೂಕತೆ ಇದು ಅವಶ್ಯಕವಾಗಿ ನೋಡಬೇಕಾಗಿರ್ತಕ್ಕಂಥ ವಿಚಾರ. ಬಂಡವಾಳ ಹೂಡೋದಕ್ಕಿಂತ ಮೊದಲು ಆಲೋಚಿಸಿ ಇದು ಭಾಳ ಮುಖ್ಯವಾಗ್ತದೆ. ಇಲ್ಲಾಂದರೆ ಕಷ್ಟಕ್ಕೆ ಸಿಗೊಳ್ಕೊಳ್ತೀರಾ. ಮುಂದೆ ಬರ್ತಕ್ಕಂಥ ಎಲ್ಲ ಒಂದು ಕಾಲಗಳಿಗೆ ನೀವೇ ಹೊಣೆ ಆಗ್ತಕ್ಕಂಥದ್ದು ಕೂಡ ತೋರಿಸುತ್ತೆ. ಬಿ ಕೇರ್ಫುಲ್ ಕಟಕ ರಾಶಿ ಕಟಕ ಲಗ್ನದವರು. ಸಿಂಹರಾಶಿ ಸಿಂಹ ಲಗ್ನಕ್ಕೆ ಹೋಗಿ. ಸಿಂಹರಾಶಿ ಸಿಂಹ ಲಗ್ನಕ್ಕೆ ನಷ್ಟದಲ್ಲಿದ್ದ ಲಾಭಕ್ಕೆ ಬರುತ್ತೆ. ಅಫ್ಕೋರ್ಸ್ ಇಸ್ ಗುಡ್. ಲಾಭಕ್ಕೆ ಬಂದಿರತಕ್ಕಂಥದ್ದನ್ನು ನೀವು ಸರಿಯಾದಂಥ ಸದುಪಯೋಗ ಮಾಡಿಕೊಂಡ್ರೆ ಮಾತ್ರನೇ ನಿಮಗೆ ಇದು ಗುಡ್ ಟೈಮ್ ಆಗುತ್ತೆ. ಇಲ್ಲಾಂದರೆ ಸಿಂಹರಾಶಿ ಸಿಂಹ ಲಗ್ನಕ್ಕೆ ಆಪತ್ತುಗಳ ಸಾಗರವೇ ಇರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗಿರೋದ್ರಿಂದ ನಿಮಗೆ ಒಂದು ಸುವರ್ಣ ಅವಕಾಶವನ್ನು ಬುಧ ಕೊಡ್ತಾ ಇದೆ. ಎಸ್, ಇದು ಹೇಗೆ ನಾನು ಉಳಿಸ್ಬೇಕು ಅಂತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ, ಫ್ಯಾಮಿಲಿಯ ವಿಚಾರದಲ್ಲಿ. ಸಿಂಹರಾಶಿ ಸಿಂಹ ಲಗ್ನದವರು ಭಾಳ ಬುದ್ಧಿವಂತಿಕೆಯಿಂದ ಸ್ನೇಹಿತರೊಟ್ಟಿಗಿನ ವ್ಯವಹಾರವನ್ನು ಮಾಡಬೇಕಾದ್ರೆ ಈ ಸಂದರ್ಭ 100 ಬಾರಿ ಆಲೋಚನೆಗಳನ್ನು ಮಾಡಿ. 100 ಬಾರಿ ಆಲೋಚನೆಗಳು. ಅದೇ ಯಾರಾದರೂ ಸಿಂಹರಾಶಿನ ಟ್ರೇಡಿಂಗಲ್ಲಿದ್ದೀನಿ ಗುರುಗಳೇ, ಲಾಭಕ್ಕೆ ಬುಧ ಬಂದಿದ್ದಾನೆ, ಅತಿಯಾದಂಥ ಇನ್ವೆಸ್ಟ್ ಮಾಡಬೇಕಾ? 100 ಬಾರ ಆಲೋಚನೆಗಳೇ ಮಾಡಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಅಥವಾ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಲಾಭದಲ್ಲಿ ಬುಧನಿದ್ದರೂ ಅಸ್ತಂಗತ ಶಕ್ತಿ ಇಲ್ಲ, ಅಸ್ತಂಗತ ಬುಧ ಅಂತ ಕರೆದ್ವಿ. ಸೊ ಇಲ್ಲಿ ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಒಳ್ಳೆಯದು. ಸಿಂಹರಾಶಿ ಸಿಂಹ ಲಗ್ನಕ್ಕೆ ಒಳ್ಳೆಯದೇ ಇದೆ, ಬಟ್ ಹಲವಾರು ಬಾರಿ ಆಲೋಚಿಸ್ತಕ್ಕಂಥದ್ದು, ಹಲವಾರು ಬಾರಿ ಯೋಚನೆಗಳನ್ನು ಮಾಡಿ ಮುನ್ನೋಗ್ತಕ್ಕಂಥದ್ದು ಭಾಳ ಮುಖ್ಯ. ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಹೋಗೋಣ. ನೋಡಿ, ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಹೋಗಿರ್ತಕ್ಕಂಥ ಭಾಗ್ಯ ಮತ್ತೆ ಬಂತು ಅಂತಕ್ಕಂಥದ್ದು ಗೊತ್ತಾಗ್ಬಿಡುತ್ತೆ. ಹೇಗೆ? ಇಲ್ಲಿ ನೀವೇನಾದರೂ ಒಂದು ವಿದ್ಯಾಸಂಸ್ಥೆಯ ಓನರ್ ಆಗಿದ್ದೀರಾ ಅಥವಾ ರಾಜಕೀಯ ವ್ಯಕ್ತಿಗಳಾಗಿದ್ದೀರಾ. ಈ ರಾಜಕೀಯ ವ್ಯಕ್ತಿಗಳಾಗಿರ್ತಕ್ಕಂಥ ಹೆಸರು ಕೀರ್ತಿ ಪ್ರತಿಷ್ಠೆ ಫೇಮಸ್ ಆಗಿರ್ತಕ್ಕಂಥ ವ್ಯಕ್ತಿಗಳಾಗಿದ್ದೀರಾ. ಕನ್ಯಾ ರಾಶಿ ಕನ್ಯಾ ಲಗ್ನದವರು ಏನಾಗ್ಬೋದು ಇಲ್ಲಿ ನೋಡಿ, ಅಸ್ತಂಗತ ಬುಧ ಅಂತ ಕರಿತೀವಿ. ಈ ಅಸ್ತಂಗತ ಬುಧ ವಿಭಿನ್ನ ಪಾತ್ರಗಳನ್ನು ವಹಿಸುತ್ತೆ. ನಿಮ್ಮ ಸ್ಥಾನದಲ್ಲಿ ಸ್ವಲ್ಪ ಮಟ್ಟಿಗೆ ಕಪ್ಪು ಚುಕ್ಕಿಗಳನ್ನು ಮೊದಲ ಬಾರಿಗೆ ಕೊಡ್ತಕ್ಕಂಥದ್ದು ಇರ್ತದೆ. ನಿಮ್ಮ ಅಧಿಕಾರ ಮೊಟಕುಗಳಾಗ್ತಕ್ಕಂಥ ಸಾಧ್ಯತೆಗಳು ಬರ್ತದೆ. ಬಟ್ ನೀವೇನಾದರೂ ಭಾಳಷ್ಟು ಒಂದು ಪೊಟೆನ್ಷಿಯಾಲಿಟಿ ಇದ್ದು ಅಲ್ಲಿ ಹೊಂದ್ಕೊಂಡು ಹೋಗ್ಬಿಟ್ರೆ ಈ ಕನ್ಯಾ ರಾಶಿ ಕನ್ಯಾ ಲಗ್ನದವ್ರಿಗೆ ಬ್ಯೂಟಿಫುಲ್ ಆಗಿಬಿಡುತ್ತೆ. ಮತ್ತೆ ರಾಜವೈಭೋಗದ ಕಾಲವಾಗ್ಬೋದು. ಯಾಕೆಂದರೆ ಲಗ್ನಾಧಿಪತಿ ಆಗಿರ್ತಕ್ಕಂಥ ದಶಮ ಸ್ಥಾನದಲ್ಲಿ ಮ್ಯಾಕ್ಸಿಮಮ್ ಒಂದು ರೀತಿಯಾದಂಥ ರಾಜಯೋಗದ ಕಾಲ ಬಂದ್ಬಿಡುತ್ತೆ. ಬಟ್ ಓವರ್ ಕಾನ್ಫಿಡೆಂಟನ್ನು ತಪ್ಪಿಸ್ಬೇಕಾಗುತ್ತೆ. ಹಿಮ್ಮೆಟ್ಟುವಿಕೆ ಅಂತ ಕರೆದ್ವಿ, ವಾಪಸ್ ಹೋಗ್ತದೆ. ಲಾಭದಲ್ಲಿ ಹೇಗೆ ನಾನು ರಾಜಕೀಯವಾಗಿ ಮಾಡ್ಬೋದು, ಹೇಗೆ ಬುದ್ಧಿವಂತಿಕೆಯಿಂದ ಒಂದು ಸಂಸ್ಥೆಯನ್ನು ನಿರ್ಮಾಣವನ್ನು ಮಾಡ್ಬೋದು, ಹೇಗೆ ಒಂದು ಸಂಸ್ಥೆಯನ್ನು ಆಡಳಿತ ಮಾಡ್ತಕ್ಕಂಥದ್ದು ಇರ್ತದೆ, ಅದರಲ್ಲಿ ಹೇಗೆ ಉತ್ಕೃಷ್ಟದ ಫಲವನ್ನು ಬರ್ತಕ್ಕಂಥದ್ದಿರುತ್ತೆ. ಈ ವಿಚಾರದಲ್ಲಿ ಕನ್ಯಾ ರಾಶಿ ಕನ್ಯಾ ಲಗ್ನದವ್ರಿಗೆ ಉತ್ಕೃಷ್ಟ ಫಲವನ್ನು ಕೊಡುತ್ತೆ. ಖಂಡಿತವಾಗಿ ಆಲೋಚಿಸಿ. ಈಗೋಸ್ಟಿಕ್ ನೇಚರ್ನ ಬಿಡಿ. ಬೆಂಡ್ ಅರ್ತ್, ನೀವೇನು ಡೌನ್ ಟು ಅರ್ತ್ ಅಂತ ಕರಿತೀವಿ. ಈ ವಿಚಾರವನ್ನು ತಗೊಂಡು ನೀವು ಹೋದರೆ ದ ಬ್ಯೂಟಿಫುಲ್ ಲೈಫ್ ಆಗಿಬಿಡುತ್ತೆ. ತುಲಾರಾಶಿ ತುಲಾ ಲಗ್ನಕ್ಕೆ ಬರೋಣ. ಹೋಗಿರ್ತಕ್ಕಂಥ ಭಾಗ್ಯ ಮತ್ತೆ ಪುನರಾವರ್ತನೆ. ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಯಾರು ತುಲಾರಾಶಿ ತುಲಾ ಲಗ್ನಕ್ಕಿದ್ದರೋ ನಿಮಗೆ ಈ ಅವಕಾಶ ಬದಲಾವಣೆಯ ಅವಕಾಶ. ಆ ಬದಲಾವಣೆಯನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೆ ಆದರೆ ಮ್ಯಾಕ್ಸಿಮಮ್ ಗುಡ್. ಇಲ್ಲ ಆಟಿಟ್ಯೂಡ್ ತೋರಿಸ್ಕೊಂಡು ಹೋಗಿ ಅದನ್ನು ಯಾರು ಮಾಡ್ತಾರೆ,
ಹೋಗಿ ಇದನ್ನೇನು ಮಾಡ್ತಾರೆ, ಈ ಒಂದು ಈಗೋಸ್ಟಿಕ್ ನೇಚರ್ನ ಏನಾದರೂ ತುಲಾರಾಶಿ ತುಲಗ್ನ ಬೆಳೆಸ್ಕೊಂಡ್ರೋ ಸುವರ್ಣ ಅವಕಾಶಗಳನ್ನು ಕೈಕೊಳ್ಕೊಳ್ತೀರ. ಸುವರ್ಣ ಅವಕಾಶಗಳು ಅಂತಲೇ ಕರಿತೀವಿ. ಭಾಗ್ಯವನ್ನು ನಷ್ಟವನ್ನು ಮಾಡ್ಕೊಳ್ತೀರ. ಖಂಡಿತವಾಗಿ ಈ ಕಾಲವನ್ನು ತುಲಾರಾಶಿ ತುಲಗ್ನದವರು ವಿದೇಶ ಯೋಗ, ಬದಲಾವಣೆ, ಒಂದು ಕಾರ್ಯಕ್ಷೇತ್ರದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ತತ್ವಗಳು ನಿಮಗೆ ಮ್ಯಾಕ್ಸಿಮಮ್ ಆಡೋಣ ಆಗ್ಬಿಡುತ್ತೆ. ಇದನ್ನು ನೋಡ್ಕೊಳ್ಳಿ, ಅವಕಾಶಗಳನ್ನು ಸದುಪಯೋಗ ಮಾಡ್ಕೊಳ್ಳಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ, ಭಾಗ್ಯದಲ್ಲಿರ್ತಕ್ಕಂಥ ಬುಧ ಅಷ್ಟಮ ಸ್ಥಾನಕ್ಕೆ ಬಂದಿದ್ದಾನೆ. ಬಿ ಕೇರ್ಫುಲ್. ಶತ್ರು ಭಯ ಅಥವಾ ಶತ್ರು ನಾಶ ಎರಡೂ ಕೂಡ ಆಗುತ್ತೆ. ಹಳೆಯ ಸ್ನೇಹಿತರು ಕೂಡ ಭೇಟಿಯಾಗ್ಬೋದು. ಹಣಕಾಸಿನ ವಿಚಾರದಲ್ಲಿ ಅಧಿಕವಾಗಿರ್ತಕ್ಕಂಥ ಲಾಭ, ಅಧಿಕವಾಗಿರ್ತಕ್ಕಂಥ ನಷ್ಟ ಎರಡೂ ಬರುತ್ತೆ. ಅಧಿಕ ಅಂತ ಕರಿತೀವಿ. ತುಂಬ ಬ್ಯೂಟಿಫುಲ್ ಆಗ್ಬೋದು, ತುಂಬ ಸಮಸ್ಯೆಗಳು ಬರ್ಬೋದು. ಬಂಧು ಬಾಂಧವರ ನಡುವಿನ ಸಂಬಂಧಗಳು ಸ್ವಲ್ಪ ಕ್ಲಿಷ್ಟವಾಗಿರ್ತಕ್ಕಂಥ ವಿಚಾರಕ್ಕೆ ಬರ್ಬೋದು. ವಿದ್ಯಾರ್ಥಿ ವರ್ಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ ಆಗಬಹುದು. ಎಲ್ಲವೂ ಕೂಡ ವಿಭಿನ್ನತೆ ಇದೆ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ಎಲ್ಲ ವಿಭಿನ್ನವಾಗಿರ್ತಕ್ಕಂಥ ವಿಚಾರಗಳನ್ನು ಕೊಡುತ್ತೆ. ಹಾಗಾಗಿ ಇದನ್ನು ಅಕ್ಸೆಪ್ಟೆನ್ಸಿ ಸೊ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರು ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಇರಬೇಕಾಗುತ್ತೆ. ಎಲ್ಲದೂ ಕೂಡ ಒಳ್ಳೆಯದು ಇದೆ, ಕೆಟ್ಟದ್ದಾಗಿರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಕ್ಕಂಥದ್ದು ಭಾಳ ಅವಶ್ಯಕ. ಹಾಗೆ ಧನುರಾಶಿ ಧನುಲಗ್ನಕ್ಕೆ ಬರೋಣ. ನೋಡಿ, ಧನುಲಗ್ನಕ್ಕೆ ರಾಜಕೀಯ ವಿಚಾರಗಳು, ಮದುವೆ ವಿಚಾರಗಳು, ಹಾಗೆ ದಾಂಪತ್ಯದ ವಿಚಾರಗಳು, ಆಗಿನ ಪಾರ್ಟ್ನರ್ಶಿಪ್ ವಿಚಾರಗಳಲ್ಲಿ ಈ 4 ವಿಚಾರಗಳಲ್ಲಿ ಬಹಳಷ್ಟು ಜಾಗರೂಕತೆ ವಹಿಸಬೇಕು. ಯಾರು ವ್ಯವಹಾರದಲ್ಲಿ ಪಾರ್ಟ್ನರ್ಶಿಪ್ ಮಾಡ್ತಿದ್ರೋ ಹಲವಾರು ಬಾರಿ ಆಲೋಚನೆಗಳನ್ನು ಮಾಡಿ, ಇವರನ್ನು ಹೊಸದಾಗಿ ಬಂದಿರತಕ್ಕಂಥ ಸ್ನೇಹಿತರನ್ನು ನಂಬೋದಾ, ಅಟ್ಲೀಸ್ಟ್ ನಮ್ಮ ಸ್ನೇಹಿತರ ನಡುವಿನ ವ್ಯಾವಹಾರಿಕವಾಗಿರ್ತಕ್ಕಂಥ ಒಪ್ಪಂದಗಳನ್ನು ಮಾಡ್ಕೋಬೋದಾ, ಇದು ಆಲೋಚಿಸಬೇಕಾಗುತ್ತೆ. ಆಗ ದಾಂಪತ್ಯದ ವಿಚಾರದಲ್ಲೂ ಕೂಡ ಭಾಳಷ್ಟು ಆಲೋಚನೆಗಳನ್ನು ಮಾಡಬೇಕಾಗುತ್ತೆ. ತಪ್ಪುಗಳನ್ನು ಮಾಡಕ್ಕೆ ಹೋಗಬೇಡಿ. ದಿಸ್ ಇಸ್ ದ ರಾಂಗ್ ಟೈಮ್. ದಾಂಪತ್ಯದಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ತದೆ. ಹಾಗೆ ವ್ಯಾವಹಾರಿಕವಾಗಿ ವಿಚಾರಗಳನ್ನು ನೋಡಬೇಕಾದ್ರೆ ವ್ಯವಹಾರದಲ್ಲಿ ಸ್ವಲ್ಪ ಡಲ್ ಆಗ್ತದೆ. ಅಸ್ತಂಗತನಾಗಿರ್ತಕ್ಕಂಥ ಬುಧ ಸ್ವಲ್ಪ ಆಲೋಚಿಸಬೇಕಾಗ್ತದೆ. ನಿಮ್ಮ ವ್ಯಾಪಾರ ಕ್ಷೇತ್ರವನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ತಿದ್ದೀನಿ, ಇನ್ನಷ್ಟು ಬೆಳೆಸಬೇಕು ಅಂತಕ್ಕಂಥವ್ರು ಆಲೋಚಿಸಿ ಇಲ್ಲಿ, ಇದು ಬಹಳ ಮುಖ್ಯವಾಗಿ. ಹಾಗೆ ರಾಜಕೀಯ ಜನಾನುರಾಗಿಗಳು, ಜನಗಳೊಟ್ಟಿಗೆ ಸ್ಪಂದನೆಗಳಲ್ಲಿರ್ತಕ್ಕಂಥವ್ರು ಅಷ್ಟೇ, ನಿಮ್ಮ ಒಂದು ಸ್ಪಂದನೆಯನ್ನು ದ್ವಿಗುಣಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಸುಮ್ಮನೆ ಹೇಗೋ ಬರ್ತದೆ, ಹೇಗೋ ಒಂದು ನಾನು ಮಾಡ್ತೀನಿ, ಜನಗಳೊಟ್ಟಿಗೆ ಉತ್ತಮ ಇದನ್ನು ನಿರ್ವಹಣೆಯನ್ನು ಮಾಡ್ತೀನಿ ಅಂತಕ್ಕಂಥ ಈಗೋಸ್ಟಿಕ್ ನೇಚರು, ಓವರ್ ಕಾನ್ಫಿಡೆಂಟನ್ನು ತಪ್ಪಿಸ್ಬೇಕಾಗ್ತದೆ. ಇಲ್ಲಾಂದರೆ ಖಂಡಿತವಾಗಿ ಹಿನ್ನಡೆ ಅನುಭವಿಸ್ಬೇಕಾಗುತ್ತೆ. ಈ 4 ಕ್ಷೇತ್ರಗಳಲ್ಲಿ ಧನುರಾಶಿಯವರು ನೋಡ್ಕೊಳ್ತಕ್ಕಂಥದ್ದು ಅತೀ ಅವಶ್ಯಕ. ಹಾಗೆ ಮಕರ ರಾಶಿ ಮಕರ ಲಗ್ನಕ್ಕೆ ಹೋಗೋಣ. ನೋಡಿ, ಮಕರ ರಾಶಿ ಮಕರ ಲಗ್ನದವರು ತನ್ನ ಕೆಲಸದಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತಕ್ಕಂಥದ್ದು 100ಕ್ಕೆ 100 ಭಾಗ ಬರುತ್ತೆ. ನೀವು ಸರಿಯಾಗಿ ಕೆಲಸ ಮಾಡಿದರೂ ಕೂಡ ನಿಮ್ಮ ಬಾಸ್ ನಿಮಗೆ ಸಮಸ್ಯೆಗಳನ್ನು ಮಾಡ್ಬೋದು, ಅಥವಾ ಸರಿಯಾಗಿ ಕೆಲಸ ಮಾಡಿದರೂ ಕೂಡ ನೀವು ತಪ್ಪಾಗಿ ಆಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ, ಅಥವಾ ನೀವು ಸರಿಯಾಗಿ ಕೆಲಸ ಮಾಡದಲೇ ಇರತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಶತ್ರುಗಳ ಉಪಟಳಗಳು ಜಾಸ್ತಿ ಆಗುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡು ಬರುತ್ತೆ. ಈ ಕ್ಷೇತ್ರದಲ್ಲಿ ಯಾರು ಮಕರ ರಾಶಿ ಮಕರ ಲಗ್ನದಲ್ಲಿದ್ದೀರೋ ನೀವು ಮಾಡಬೇಕಾಗಿರ್ತಕ್ಕಂಥ ಏಕೈಕ ಕೆಲಸ, ನಿಮ್ಮ ಕೆಲಸದ ನಿರ್ವಹಣೆಯನ್ನು 2 ಅಥವಾ 3 ಬಾರಿ ಚೆಕ್ ಮಾಡಿ ಮುಂದೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ. ಇದು ಅವಶ್ಯಕವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು. ನಾನು ಸರಿಯಾಗಿ ಮಾಡಿದ್ದೀನೋ ಹೇಗೋ ರಿಪೀಟ್ ಮಾಡಿ. ಮ್ಯಾಕ್ಸಿಮಮ್ ಇಲ್ಲಾಂದರೆ ತಪ್ಪಾಗ್ಬಿಡುತ್ತೆ. ನಾನು ಈಗಲೇ ಹೇಳ್ತಾ ಇದ್ದೇನೆ, ಇದು ಅವಶ್ಯಕವಾಗಿ. ಆರೋಗ್ಯದಲ್ಲಿ ಸಮಸ್ಯೆ ಬಂತ ನೆಗ್ಲೆಕ್ಟ್ ಮಾಡಿಬಿಡಿ. ಖಂಡಿತವಾಗಿ ಕೂಡಲೇ ಅದನ್ನು ಚೆಕಪ್ ಮಾಡಿಸ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕವಾಗಿ. ಹಾಗೆ ಸಾಲ ಮಾಡಿದ್ದೀನಿ, ಸಾಲ ಮಾಡಬೇಕಾದ್ರೆ 100 ಬಾರಿ ಆಲೋಚನೆಗಳನ್ನು ನೋಡಿ ಸಾಲ ಮಾಡ್ತಕ್ಕಂಥದ್ದು ಅವಶ್ಯಕವಾಗಿ ಮಾಡಿ. ಈ ಒಂದು ತಿಂಗಳಲ್ಲಿ ಮಕರ ರಾಶಿ ಮಕರ ಲಗ್ನದವರು ಈ ಆಲೋಚನೆಗಳಲ್ಲಿ ಎಚ್ಚರ, ಖಂಡಿತ ಎಚ್ಚರ. ಹಾಗೆ ಕುಂಭರಾಶಿ ಕುಂಭ ಲಗ್ನಕ್ಕೆ ಹೋಗೋಣ. ಸ್ನೇಹಿತರೊಟ್ಟಿಗೆ ಭಿನ್ನಾಭಿಪ್ರಾಯಗಳು ಖಂಡಿತ ಬರುತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ವಿಭಿನ್ನವಾಗಿರ್ತಕ್ಕಂಥ ಪಾತ್ರಗಳು ಬರುತ್ತೆ. ಆರೋಗ್ಯದಲ್ಲಿ ಕೂಡ ನಿಮಗೆ ವ್ಯತ್ಯಾಸಗಳಾಗ್ಬೋದು. ಯಾರು ಟ್ರೇಡಿಂಗಲ್ಲಿ ಇದ್ದೀರೋ ಅಲ್ಲಿ ಸ್ವಲ್ಪ ಸಮಸ್ಯೆಗಳು ಉಲ್ಬಣವಾಗ್ತದೆ. 8ರ ಅಧಿಪತಿ ಕೂಡ ಬುಧನ ಆಗಿರ್ತದೆ. ಕುಂಭರಾಶಿ ಕುಂಭಲಗ್ನ, ಯೂಶಲಿ ನೀವೇನಾದರೂ ಕ್ರಿಯೇಟಿವ್ ಫೀಲ್ಡಲ್ಲಿ ಇರ್ತೀರಾ,
ಆ್ಯಕ್ಟಿಂಗ್ ಸ್ವಲ್ಪ ಡಲ್ ಆಗ್ತಕ್ಕಂಥ ಸಾಧ್ಯತೆ ಬರುತ್ತೆ. ಯಾಕೋ ಸ್ವಲ್ಪ ಡಲ್ ಹೊಡಿತಾ ಇದ್ದಾರೆ. ಇದು ನಿಮಗೆ ಖಂಡಿತವಾಗಿ ಬಂದೇ ಬರುತ್ತೆ. ಈಗೋಸ್ಟಿಕ್ ನೇಚರ್ ಜಾಸ್ತಿ ಆಗ್ಬೋದು. ಅವನ ಮಾತೇನು ಕೇಳೋದು ನಾನು ಅಂತಕ್ಕಂಥದ್ದು ಬಂದೇ ಬರುತ್ತೆ. ಸೊ ಕುಂಭರಾಶಿ ಕುಂಭಲಗ್ನ ಸ್ನೇಹಿತ್ವದಲ್ಲಿ ಭಾಳ ಕೇರ್ಫುಲ್. ಸ್ವಲ್ಪ ಸಮಾಧಾನದಿಂದ ಇದ್ಬಿಡಿ. ನಿಮ್ಮ ಎದುರಾಳಿ ಏನೇ ಮಾತಾಡ್ಕೊಳ್ಳಿ, ಜಸ್ಟ್ ಕೀಪ್ ಕ್ವೈಟ್. ಇದು ಅನುಸರಣೆ ಮಾಡ್ತಕ್ಕಂಥದ್ದು ಭಾಳ ಅವಶ್ಯಕ. ಅದೇ ರೀತಿಯಾಗಿ ಮೀನರಾಶಿ ಮೀನಲಗ್ನಕ್ಕೆ ಹೋಗೋಣ. ಮೀನರಾಶಿ ಮೀನಲಗ್ನಕ್ಕೆ ಹೋದಾಗ ಭಾಳಷ್ಟು ವಿಚಾರಗಳಲ್ಲಿ ನಿಮ್ಮ ಮನೆಯ ಬದಲಾವಣೆಗಳು, ನಿಮ್ಮ ಮನೆಯಲ್ಲಿ ಬದಲಾವಣೆಗಳು ಕಾಣುತ್ತೆ. ಸಹೋದರರ ಆಸ್ತಿಯ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಉಲ್ಬಣವಾಗ್ಬೋದು. ಕೋರ್ಟ್ ಕಚೇರಿಯ ವಿಚಾರಕ್ಕೆ ಹೋಗ್ತಕ್ಕಂಥ ಸಾಧ್ಯತೆಗಳು ಬರ್ಬೋದು. ಮನೆಯಲ್ಲಿ ನೆಮ್ಮದಿ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಬರುತ್ತೆ. ಮೀನರಾಶಿ ಮೀನಲಗ್ನ ಇಲ್ಲಿ ಅವಶ್ಯಕವಾಗಿ ನೀವು ನಿರ್ಧಾರಗಳನ್ನು ತಗೊಳ್ತಾ ಇದ್ದೀರಾ. ಸಾವಿರ ಬಾರ ಆಲೋಚನೆಗಳನ್ನು ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ. ಇಲ್ಲಾಂದರೆ ಖಂಡಿತವಾಗಿ ಸಮಸ್ಯೆಗೊಳಗಾಗ್ತಕ್ಕಂಥದ್ದಿರುತ್ತೆ. ವ್ಯಾಪಾರ ವಹಿವಾಟುಗಳು ಸ್ವಲ್ಪ ನಷ್ಟಕ್ಕೆ ಹೋಗ್ತಕ್ಕಂಥದ್ದಿರುತ್ತೆ. ಬಿ ಕೇರ್ಫುಲ್. ಇಷ್ಟು ದ್ವಾದಶ ರಾಶಿ ಲಗ್ನದವರ ಬುಧನ ಹಿಮ್ಮೆಟ್ಟುವಿಕೆ ಅಂತ ಕರೆದ್ವಿ. ರಿವರ್ಸ್ ಚಾಲನೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಎಕ್ಸ್ಪೆಷಲಿ ಬುಧ ದಶ ಅಂತರ್ಭುಕ್ತಿಗಳಲ್ಲಿದ್ದಾಗ ಮೋರ್ ಎಫೆಕ್ಟಿವ್ ಖಂಡಿತ ಕೊಡುತ್ತೆ. ಇದನ್ನು ಫಾಲೋ ಅಪ್ ಮಾಡಿಕೊಂಡು ಯಾರು ಹೋಗ್ತಾರೋ ನಿಜವಾಗ್ಲೂ ದಿಸ್ ಇಸ್ ದ ವೆರಿ ಗುಡ್ ಟೈಮ್ ಆಗುತ್ತೆ. ಹಲವಾರು ಬಾರಿ ಆಲೋಚನೆಗಳನ್ನು ಮಾಡಿ ಯಾವ್ಯಾವ ಕ್ಷೇತ್ರಗಳು ಯಾವ್ಯಾವ ಲಗ್ನದವ್ರಿಗೆ ಹೇಳಿದ್ದೇನೆ 200% ಕ್ಲಿಕ್ ಮಾಡಿ ಇದನ್ನು. ಅಂದರೆ ಅರ್ಥಾತ್ 2 ಬಾರಿ ಡಬಲ್ ಕ್ಲಿಕ್ ಅಂತ ಕರಿತೀವಿ. ಅಂದರೆ ಹಲವಾರು ಬಾರಿ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ಅತೀ ಅವಶ್ಯಕ. ಖಂಡಿತವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋಗಳನ್ನು 100 ಜನಕ್ಕೆ ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.